ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾಕೋ ಈಚೆ ಬಂದು ನೋಡಿದ್ರೆ ಫುಲ್ ಬಸ್ ಎಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು. ಇನ್ನು ತುಂಬ ದೊಡ್ಡದಾಗಿ ಟ್ರಾಫಿಕ್ ಜಾಮ್ ಆಗಿದೆ ಅನಿಸುತ್ತೆ. ಮಧ್ಯಾಹ್ನ ಆಗಿರೋದ್ರಿಂದ ತುಂಬ ಬೇಗ ಏನಾದರೂ ಒಂದು ಲಂಚ್ ಪ್ರಿಪ್ರೇಷನ್ ಮಾಡಬೇಕು ಅಂತ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಪಾಲಕ್ ಸೊಪ್ಪಿತ್ತು, ಸೊ ಪಾಲಕ್ ಪಪ್ಪು ಮಾಡೋಣ ಅಂತ ಅಂದು ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಏನೇ ಮಾಡಿದ್ರು ಆದಷ್ಟು ನನ್ನ ಮಗ ಈಗ ದೊಡ್ಡವನಾಗಿರೋದ್ರಿಂದ ಇಬ್ಬರು ತಿನ್ನೋ, ಅಂದರೆ ದೊಡ್ಡವರು ಮಗು ಎರಡೂ ತಿನ್ನೋ ಥರದನ್ನು ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಪಾಲಕ್ ಎಲ್ಲ ಕ್ಲೀನಾಗಿ ಕೊಟ್ಟಿರ್ತಾರೆ. ನಾವು ಅಂಥದ್ದು ಕ್ಲೀನ್ ಮಾಡ್ಕೊಳ್ಳೋದೇನೂ ಇಲ್ಲ, ಜಸ್ಟ್ ವಾಶ್ ಮಾಡಿಕೊಂಡ್ರೆ ಸಾಕಾಗಿರುತ್ತೆ. ಸೊ ಅದನ್ನು ನಾನು ರಫ್ ಚಾಪ್ ಮಾಡಿಬಿಟ್ಟು ಅದಕ್ಕೆ ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಖಾರ ಪುಡಿ ಹಾಕಿ ಬೇಯಿಸಿ ನಾನು ಒಗ್ಗರಣೆ ಕೊಟ್ಬಿಡ್ತೀನಿ. ಆದರೆ ಪಪ್ಪು ಇನ್ನೊಂದು ಥರನೂ ಮಾಡ್ತಾರೆ. ಕಡಾಯಿ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಜೊತೆಯಲ್ಲಿ ಅಲ್ಲೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ, ಈ ಥರ ರಫ್ ಚಾಪ್ ಅಲ್ಲ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪಾಲಕ್ನ ಆ್ಯಡ್ ಮಾಡಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಬೇಯಿಸಿರೋ ಬೇಳೆನ ಹಾಕಿ ಮಾಡ್ತಾರೆ. ಅದು ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ನಾನು ಇನ್ನೊಂದು ಸರಿ ಟ್ರೈ ಮಾಡ್ತೀನಿ. ಈಗ ನನ್ನ ಮಗ ಎದ್ದೇಳೋಷ್ಟೊಳಗೆ ಏನಾದರೂ ಒಂದು ಅಡುಗೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾನು ಆದಷ್ಟು ಬೇಗ ಲಂಚ್ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಪಾಲಕ್ ಸೊಪ್ಪು ತುಂಬ ಐರನ್ ಕಂಟೆಂಟ್ ಹೊಂದಿದೆ ಅಂತ ಅದು ಗೊತ್ತು. ಆದರೆ ಪಾಲಕ್ ಸೊಪ್ಪಿಂದ ನಮಗೆ ಕೋಲ್ಡ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಕೆಳಗಡೆ ಸೆಕ್ಯೂರಿಟಿ ಅಂಕಲ್ ಹೇಳಿದರು, ಪಾಲಕ್ ಒಂದೇ ಹಾಕಿದ್ರೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಮಗುಗೆ, ಅದರಲ್ಲೂ ಈ ಬೆಂಗಳೂರು ವೆದರ್ಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡು ಅಂತ ಹೇಳಿದ್ರು. ಆದರೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಕ್ತಾಯಿಲ್ಲ, ಯಾಕೆಂದರೆ ಮೆಂತ್ಯ ಸೊಪ್ಪು ನಮ್ಮ ಹತ್ರ ಇಲ್ಲ ಈಗ ಸದ್ಯಕ್ಕೆ. ಅದು ನನಗೆ ಎಷ್ಟು ಸರಿ ಎಷ್ಟು ಸುಳ್ಳು ಗೊತ್ತಿಲ್ಲ. ನಿಮಗೇನಾದರೂ ಹೌದು ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮಕ್ಕಳಿಗೆ ಎಷ್ಟೇ ಟಾಯ್ಸ್ ತಂದುಕೊಟ್ರು ಕೂಡ, ಎಷ್ಟೇ ಸೈಕಲ್ ಅದು ಇದು ಏನೇ ತಂದುಕೊಟ್ರು ಕೂಡ ಅವಕ್ಕೆ ಅಮ್ಮ ಏನು ಮಾಡ್ತಾರೆ ಅದರಿಂದನೇ ಆಟ ಆಡಬೇಕು ಅನಿಸುತ್ತೆ ಏನೋ. ನಾನಿಲ್ಲಿ ಅಡುಗೆ ಮಾಡ್ತಾಯಿದ್ರೆ ಅವನು ಎಲ್ಲ ಪಾತ್ರೆ, ತಟ್ಟೆ, ಲೋಟ ಎಲ್ಲ ಇಟ್ಕೊಂಡು ಆಟಾಡ್ತಾ ಇದ್ದಾನೆ ಕೆಳಗಡೆ. ಅದನ್ನು ಎತ್ತಿಡೋದೇ ಒಂದು ಕೆಲಸ ಆಗಿಬಿಡುತ್ತೆ. ಹಾಗೆ ಇವತ್ತು ಅವನು ನಿದ್ದೆನೂ ಮಾಡಿಲ್ಲ. ಯಾವಾಗಲೂ ಅವನು ಡೈಲಿ 2 ನ್ಯಾಪ್ಸ್ ತೊಗೊಳ್ಳೋನು, ಇವತ್ತಿನ್ನೂ ಮಲ್ಕೊಂಡಿಲ್ಲ. ಸೊ ಆದಷ್ಟು ಬೇಗ ಅವನಿಗೆ ಊಟ ಮಾಡಿಸಿ ಮಲಗಿಸ್ಬಿಟ್ರೆ ಅವನಿಗೆ ಕಿರಿಕಿರಿ ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲ ಅಂದರೆ ಅವನು ಭಾಳ ಕಿರಿಕಿರಿ ಆಗ್ತಾನೆ. ಈಗ ನಾನು ಬೇಳೆನ ನೆನೆಸಿಟ್ಕೊಂಡಿದ್ದೆ. ಮಾಡೋಕ್ಕಿಂತ ಮುಂಚೆನೇ ಬೇಳೆನ ನೆನೆಸಿಡ್ತೀನಿ. ನಾನಿಲ್ಲಿ ಮಾಮೂಲಿ ತೊಗರಿಬೇಳೆ ಮತ್ತು ಮಸೂರ್ ದಾಲ್ ರೆಡ್ ಕಲರ್ ಇರುತ್ತಲ್ಲ, ಆ ಬೇಳೆನ ನಾನು ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ಬೇಳೆ ಜಾಸ್ತಿನೇ ಹಾಕ್ತೀನಿ. ಈಗ ಅದನ್ನು ಎಲ್ಲ ಸೇರಿ ವಿಷಲ್ ಹೊಡೆಸ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಅದಕ್ಕೆ ಒಗ್ಗರಣೆ ಕೊಟ್ಬಿಡ್ತೀನಿ. ಒಗ್ಗರಣೆಗೆ ಬೇರೆ ಏನೂ ಇಲ್ಲ, ಸಾಸಿವೆ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಇದ್ದರೆ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ. ನಾನು ಒಣಮೆಣ್ಸಿನ್ಕಾಯಿ ತಗೊಳ್ಳೋಷ್ಟು ಟೈಮ್ ಇರಲಿಲ್ಲ, ಅದಕ್ಕೆ ಆದಷ್ಟು ಬೇಗನೆ ಒಗ್ಗರಣೆ ಕೊಟ್ಬಿಟ್ಟೆ. ಜೊತೆಯಲ್ಲಿ ಸ್ವಲ್ಪ ಇಂಗು ಹಾಕ್ತೀನಿ. ಇಂಗು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಡೈಜೆಷನ್ಗೂ ಒಳ್ಳೆಯದು. ಒಗ್ಗರಣೆ ಆದಮೇಲೆ ಅನ್ನನ ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ. ಅಂದರೆ ಈಗ ಅವನು ಜಗಿಬೋದು, ಆದ್ರೂ ಕೂಡ ಒಂದೇ ಸರಿ ನಾನು ಅಗಳಗಳು ಇಂಟ್ರೊಡ್ಯೂಸ್ ಮಾಡಿಸೋದು ಬೇಡ ಅಂತ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ತಿನ್ನಿಸ್ತೀನಿ. ಅವನಿಗೆ ಅನ್ನ ಸಾಂಬಾರು ಇಷ್ಟ ಆಗುತ್ತೆ. ಫೀಡ್ ಮಾಡಿಸ್ತಾ ಇರೋದ್ರಿಂದ ನನಗೂ ಬೇಗ ಬೇಗನೆ ಹಸಿವಾಗುತ್ತೆ. ಹಾಗಂತ ಮಗುನ ಅಳಿಸ್ಕೊಂಡು ಹಾಗೆ ತಿನ್ನೋದು ನನಗೂ ಸಮಾಧಾನ ಆಗೋದಿಲ್ಲ. ಎಷ್ಟೇ ಲೇಟಾದರೂ ಪರವಾಗಿಲ್ಲ, ಅವನಿಗೆ ಮಲಗಿಸಿನೇ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ನಾನು ಊಟ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡ್ತೀನಿ ಅವನ ಜೊತೆಯಲ್ಲಿ. ರೆಸ್ಟ್ ಮಾಡಿದ್ಮೇಲೆ ಅವನಿಗೆ ಮತ್ತೆ ಈವ್ನಿಂಗ್ ಅಂದರೆ ಆಚೆ ಕರ್ಕೊಂಡು ಹೋಗಲೇಬೇಕು. ಪಾಪು ಇನ್ನೂ ಮಲ್ಕೊಂಡೇ ಇದ್ದ. ಅವನಿಗೆ ಎದ್ದಾಗ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಪಪ್ಪಾಯ ತಿನ್ನೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಕಟ್ ಮಾಡಿಬಿಟ್ಟು ಪಪ್ಪಾಯ ನನಗೆ ತುಂಬ ಇಷ್ಟ ಆಗುತ್ತೆ.
ಅದರಲ್ಲೂ ಈಗ ಈ ಕೋಲ್ಡ್ ವೆದರ್ಗೆ ಸ್ವಲ್ಪ ವಾರ್ಮ್ ಆಗಿರೋ ಫ್ರೂಟು ಹೀಟ್ ಆಗೋದು ಅಂತ ಅಂದರೆ ಪಪ್ಪಾಯ ಅಷ್ಟೇ. ಸೊ ಅದನ್ನು ನಾನು ಅವನಿಗೆ ಆದಷ್ಟು ಕೊಡ್ತೀನಿ. ಇಲ್ಲಿ ನೋಡಿ ನೆಟ್ ನಮ್ಮ ಮನೆ ಹತ್ತಿರ ಫುಲ್ ಪಾರಿವಾಳಗಳಿರುತ್ತೆ. ನೆಟ್ಟನ್ನೆಲ್ಲ ಕಟ್ ಮಾಡಿದ್ಯಾ, ಪಾರಿವಾಳ ಕಟ್ ಮಾಡಿದ್ಯಾ ಅಥವಾ ಇಲಿ ಕಟ್ ಮಾಡಿದ್ಯಾ ಗೊತ್ತಿಲ್ಲ. ಇದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಈ ಹಣ್ಣು ತುಂಬಾ ಮಾಗಿತ್ತು, ಅದಕ್ಕೆ ತುಂಬಾ ಟೇಸ್ಟಿಯಾಗಿದೆ ಅನಿಸುತ್ತೆ. ಆದಷ್ಟು ಬೇಗ ನೋಡಿಕೊಂಡು ನಾವು ಕಟ್ ಮಾಡಬೇಕು. ಇಲ್ಲ ಒಂದು ಸ್ವಲ್ಪ ಏನಾದರೂ ನಾವು 2-3 ದಿನ ಅಲ್ಲ, 1-2 ದಿನ ಹೆಚ್ಚು ಕಡಿಮೆ ಮಾಡಿದ್ರೆ ಇಡೀ ಹಣ್ಣೇ ಹಾಳಾಗೋಗ್ಬಿಡುತ್ತೆ. ಅದೇನೋ ಗೊತ್ತಿಲ್ಲ, ಬೇರೆ ಏನು ಹಾಳಾದ್ರೂ ಕೂಡ ಅಷ್ಟು ಬೇಜಾರಾಗೋದಿಲ್ಲ. ಅದೇ ಫ್ರೂಟ್ ಏನಾದರೂ ಹಾಳಾಯಿತು ಅಂದರೆ ತುಂಬ ಬೇಜಾರಾಗುತ್ತೆ ನನಗೆ. ಸುಮಾರು ಸರಿ ಹಣ್ಣನ್ನು ವೇಸ್ಟ್ ಮಾಡಿ ಬಿಸಾಕಿರೋದುಂಟು. ಅದರಲ್ಲೂ ಈ ಹಬ್ಬಗಳು ಅಥವಾ ನಾನ್ ವೆಜ್ ಏನಾದರೂ ಮಾಡಿದಾಗ ಹಣ್ಣು ಜಾಸ್ತಿ ತಿನ್ನೋಕ್ಕೂ ಆಗೋದಿಲ್ಲ, ನೆನಪು ಆಗೋದಿಲ್ಲ. ಅದೇ ಜಾಗದಲ್ಲಿ ಸ್ವೀಟ್ ಏನಾದರೂ ಇತ್ತು ಅಂದರೆ ಅದು ಏನೂ ಅನಿಸೋದಿಲ್ಲ, ಅದು ವೇಸ್ಟ್ ಆದ್ರೂ. ಯಾವುದೂ ವೇಸ್ಟ್ ಮಾಡಬಾರ್ದು. ಹಾಗಂತ ನೇಚರ್ ನಮಗೆ ಕೊಟ್ಟಿರೋ ಈ ಹಣ್ಣುಗಳು, ಸೀಸನಲ್ ಫ್ರೂಟ್ಸ್ಗಳು ಸುಮ್ಮನೆ ಅಂತೂ ನಮಗೆ ಸಿಗೋದಿಲ್ಲ. ಅದು ಆಯಾ ಟೈಮಿಗೆ ಯಾವ್ದು ಬೇಕು ಅದು ನಮಗೆ ನೇಚರೇ ಪ್ರೊಡ್ಯೂಸ್ ಮಾಡಿಕೊಡುತ್ತೆ. ಅದಕ್ಕಾಗಿ ನಾನು ಹಣ್ಣು ಎಷ್ಟು ಬೇಕು ಅದನ್ನು ಮಾತ್ರ ಎತ್ತಿಟ್ಕೊಂಡು ಮಿಕ್ಕಿರೋದನ್ನು ನಾನು ಅಲ್ಲೇ ಕಟ್ ಮಾಡಿ ಎತ್ತಿಟ್ಬಿಡ್ತೀನಿ. ಯಾಕೆ ಅಂತ ಅಂದರೆ ನಮಗೆ ಯಾವಾಗ ಸಾಕು ಆಮೇಲೆ ಎತ್ತಿಡೋದ್ಕಿಂತ ಈಗೇ ಫ್ರೆಶ್ಶಾಗಿ ಕಟ್ ಮಾಡಿ ಮುಂಚೆನೇ ಎತ್ತಿಟ್ಬಿಟ್ರೆ ನಾವು 2 ದಿನ ತನಕನೂ ಅದನ್ನು ಯೂಸ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು. ನಿದ್ದೆ ಮಾಡಿ ಎದ್ದ ಮೇಲೆ ಚೆನ್ನಾಗಿ ಆಟ ಆಡ್ತಾನೆ. ಅಪಾರ್ಟ್ಮೆಂಟಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅವ್ರವ್ರ ಮಕ್ಕಳನ್ನು 4:30ಇಂದ 5:30-6 ಗಂಟೆ ತನಕ ಟೆರೆಸ್ ಮೇಲೆ ಕರ್ಕೊಂಬರ್ತಾರೆ. ನಮ್ಮ ಟೆರೆಸ್ ಇಲ್ಲಿ ಸ್ವಲ್ಪ ಸ್ಪೇಷಿಯಸ್ ಆಗಿರೋದ್ರಿಂದ ಎಲ್ಲ ಮಕ್ಕಳುಗಳು ಚೆನ್ನಾಗಿ ಆಟ ಆಡ್ತಾರೆ. ಒಂದು ಬಾಂಡಿಂಗ್ ಚೆನ್ನಾಗಿದೆ ಮಕ್ಕಳಲ್ಲಿ. ಫ್ಯಾಮಿಲಿಯಿಂದ ದೂರ ಇರ್ತಾರಲ್ಲ, ಅವ್ರ ಮಕ್ಕಳು ಕೂಡ ಫ್ಯಾಮಿಲಿಯಿಂದ ದೂರ ಆಗ್ತಾ ಇರ್ತಾರೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಮಕ್ಕಳು ಇನ್ನೊಂದು ಮಕ್ಕಳ ಜೊತೆಯಲ್ಲಿ ಸೇರಿ ಆಟ ಆಡಿದ್ರೇ ಅವರಿಗೆ ಒಂದು ಸೋಷಿಯಲ್ ಬಾಂಡಿಂಗ್ ಅಂತ ಬೆಳೆಯುತ್ತೆ. ಇಲ್ಲ ಅಂತ ಅಂದರೆ ಒಂಟಿಯಾಗಿ ಬೆಳೆಯೋಕ್ಕೆ ಶುರು ಮಾಡಿಬಿಡ್ತಾರೆ. ಆದಷ್ಟು ನಾನು ಅದನ್ನು ನನ್ನ ಮಗನಿಗೆ ಅವಾಯ್ಡ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ಆಟ ಆಡಿದ್ಮೇಲೆ ನಾನೇನೋ ಸ್ವಲ್ಪ ಥಿಂಗ್ಸ್ ತೊಗೋಬೇಕು ಅಂದ್ಕೊಂಡಾಗ 3 ಜನನೂ ಹೊರಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆ ಹಿಂದೆನೇ ಹೋಗ್ತಾ ಇದ್ದೀವಿ ಒಂದು ಸೂಪರ್ ಮಾರ್ಕೆಟ್ಗೆ. ಸೊ ಇದಾಗಿತ್ತು ನನ್ನ ವ್ಲಾಗ್. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಡಿಯೋ ಜೊತೆಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಬಾಯ್.